ಹಾಯ್ ಎಲ್ಲರಿಗೂ. ಈಗ ನಮ್ಮ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಟ್ರೆಂಡ್ ಆಗ್ತಿರೋ ನ್ಯೂಸು ಅಂದರೆ ಎಪ್ಸ್ಟೀನ್ ಫೈಲ್ಸ್ ಅಂತ. ಎಪ್ಸ್ಟೀನ್ ಫೈಲ್ಸ್ ಅಂದರೆ ಏನು ಮೇನಾಗಿ? ಇದು ಒಂದು ಡಾಕ್ಯುಮೆಂಟ್. ಇದರೊಳಗೆ ಇದು ಮೇನ್ಲಿ ರಿಲೇಟೆಡ್ ಟು ಚೈಲ್ಡ್ ಸೆಕ್ಸ್ ಟ್ರಾಫಿಕಿಂಗ್ ಆ್ಯಂಡ್ ಆ್ಯಂಡ್ ಇಟ್ಸ್ ಇನ್ವೆಸ್ಟಿಗೇಷನ್. ಇದರೊಳಗೆ ಏನೇನಿದೆ? ಇದರೊಳಗೆ ಒಂದಿಷ್ಟು ಪಿಕ್ಚರ್ಗಳಿವೆ, ಒಂದಿಷ್ಟು ಚಾಟ್ಸ್ಗಳಿವೆ ಆ್ಯಂಡ್ ಇಮೇಲ್ ರೆಕಾರ್ಡಿಂಗ್ಸ್ಗಳಿವೆ. 2019ರಲ್ಲಿ ಜೆಫ್ರಿ ಇಪ್ಸ್ಟೀನ್ ಅವರು ಸೂಸೈಡ್ ಮಾಡ್ಕೊತಾರೆ. ಅಲ್ಲಿಂದ ಈ ಕೇಸ್ಗೆ ಒಂದು ಮಹತ್ವದ ಟರ್ನ್ ಸಿಗುತ್ತೆ. 18th ನವಂಬರಲ್ಲಿ ದ ಸೆನೆಟ್ ಹೌಸ್ ಬಿಲ್ ಪಾಸ್ ಮಾಡುತ್ತೆ, ಎಪ್ಸ್ಟೀನ್ ಫೈಲ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅಂತ. ಟ್ರಂಪ್ಗೆ ಬೇರೆ ಯಾವುದೇ ಅವಕಾಶ ಇಲ್ಲದೆ ಅವರು ಅದನ್ನು ಸೈನ್ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಡಿಸೆಂಬರ್ 19 ಅಂದರೆ ನಿನ್ನೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ರಿಲೀಸ್ ಮಾಡುತ್ತೆ ಹಂಡ್ರೆಡ್ಸ್ ಆಫ್ ಡಾಕ್ಯುಮೆಂಟ್. ಇದರೊಳಗೆ ಸಮ್ ಆಫ್ ದ ಇಮೇಜಸ್ ರಿಲೇಟೆಡ್ ಟು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಬಿಲ್ ಕ್ಲಿಂಟನ್ ಆ್ಯಂಡ್ ಮೈಕಲ್ ಜಾಕ್ಸನ್ ಆ್ಯಂಡ್ ಬಿಲ್ ಗೇಟ್ಸ್, ಇಂಥದ್ದೇ ತುಂಬ ಇಮೇಜಸ್ಗಳಿವೆ ಅಂತ ಹೇಳಲಾಗ್ತಿದೆ. ಸೊ ಈಗ ನಮ್ಮ ಪ್ರಶ್ನೆ, ಇದರಿಂದ ಇಂಡಿಯಾಗೆ ಏನು ಇಂಪ್ಯಾಕ್ಟ್? ಸೊ ಇಫ್ ಸೋರ್ಸಸ್ ಆರ್ ಟ್ರೂ, ಹೇಳ್ತಾ ಇದ್ದಾರೆ ಇದು ಇಂಡಿಯಾದ ಫೇಮಸ್ ಪೊಲಿಟಿಷಿಯನ್ ಇರ್ಬೋದು, ಸಮ್ ಆಫ್ ದ ಆ್ಯಕ್ಟರ್ಸ್ ಇರ್ಬೋದು, ಅವರ ಇಮೇಜ್ ಕೂಡ ಇದೆ ಅಂತ ಹೇಳಲಾಗ್ತಿದೆ. ದಿಸ್ ಆಲ್ ಆರ್ ಎಲಿಗೇಷನ್ ಅಷ್ಟೇ, ಏನು ಸತ್ಯನೋ ಏನೋ ಗೊತ್ತಿಲ್ಲ. ಬಟ್ ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅವರು ಹೇಳಿದ್ದಾರೆ, ಲೈಕ್ ಮಾಡ್ಯೂಲ್ ವೈಸ್ ರಿಲೀಸ್ ಮಾಡ್ತೀವಿ ಅಂತ, ಸಿಂಪಲ್ ಟರ್ಮಲ್ಲಾದರೆ. ಅಂದರೆ ಈಗ ಫಸ್ಟ್ ಡಾಕ್ಯುಮೆಂಟ್ನ ಪಾರ್ಟನ್ನು ರಿಲೀಸ್ ಮಾಡಿದ್ದಾರೆ, ಈಗ ನೆಕ್ಸ್ಟಿಗೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವೀಕ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಸೊ ಕೀಪ್ ಆನ್ ವಾಚಿಂಗ್, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.